ಕ್ಷೇತ್ರ ಮರು ವಿಂಗಡಣೆ ಮತ್ತು ಮಹಿಳಾ ಮೀಸಲಾತಿ ವಿಚಾರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಸಭೆಯಲ್ಲಿ ಮಾತನಾಡಿದರು. ಕ್ಷೇತ್ರ ಪುನರ್ ವಿಂಗಡಣೆಯಿಂದ ಕರ್ನಾಟಕ ಸೇರಿದಂತೆ ದಕ್ಷಿಣ ರಾಜ್ಯಗಳಿಗೆ ಯಾವುದೇ ಅನ್ಯಾಯ ಆಗಲ್ಲ, ಬೇಕಿದ್ರೆ ಗ್ಯಾರಂಟಿ ಕೊಡಬೇಕಾ ಅಂತ ಹೇಳಿದ್ರು. ಇದನ್ನೇ ಅಮಿತ್ ಶಾ ಕೂಡ ಹೇಳಿದ್ರು. ಈ ಕಡೆ ತೇಜಸ್ವಿ ಸೂರ್ಯ ಅವರು ಮಾತ್ರ ಉತ್ತಮ ಡೀಲ್ ಇದು, ದಕ್ಷಿಣಕ್ಕೆ ಇದಕ್ಕಿಂತ ಮತ್ತೊಂದು ಡೀಲ್ ಸಿಗಲ್ಲ ಅಂತ ಹೇಳಿದ್ರು. ತಮಿಳುನಾಡಿನ ಡಿಎಂಕೆ ಸಂಸದರು ಕಪ್ಪು ಅಂಗಿಯನ್ನು ಧರಿಸಿ ಸಂಸತ್ ಕಲಾಪದಲ್ಲಿ ಭಾಗಿಯಾಗಿದ್ರು. जिम्मेवारी के साथ इस सदन में इस पवित्र जगह से कहना चाहता हूं, चाहे दक्षिण हो, उत्तर हो, पूर्व हो, पश्चिम हो, छोटे राज्य हो, बड़े राज्य हो, मैं आज एक जिम्मेवारी से कहना चाहता हूं, कर्नाटक राज्य में 543 के सदन में अभी 28 सीटें और सदन की 543 सीटों की संख्या के 5.15%. I come from the south of the country, the southern state of Karnataka. Over the last 3 days, we have seen a systematic misleading and propaganda by certain members of the opposition in the most irresponsible, anarchic fashion to mislead the people in the south of India. Let me make it very clear. If at all there was anything, I as a proud Kannadiga would have been the first to oppose such kind of a proposal. I am saying this not as a member of the BJP, but I am saying this after thoroughly examining all the... ಡೀಲ್ ಮಾಡ್ಕೊಡೋಕ್ಕೆ ನಿಮ್ಮ ಮನೆ ಆಸ್ತಿನೇನ್ರಿ? ನೀವು ಧರ್ಮ ಮಾಡ್ತಿದ್ದೀರಾ ಡೀಲ್ ಮಾಡಕ್ಕೆ? ನೀವು ನಮಗೆ ಆ ಧಾಟಿಯಲ್ಲೇ ಇದೆ ಅವ್ರ ಧರ್ಮ ಮಾಡ್ತಿದ್ದೀರಲ್ರಿ ಬಿ ಜೆ ಪಿನವ್ರು. ನೀವು ನಮಗೆ ಯಾವ ಧರ್ಮ? ಈ ರಾಜ್ಯದ ದೇಶದ ಭಾಗ ನಾವು. ಧರ್ಮ ಮಾಡಿಲ್ಲ ನಾವಿಲ್ಲಿ. ಕೇಳೋದ್ರಲ್ಲಿ ನಮ್ಮ ತಪ್ಪು ಏನು ತಪ್ಪೇನು? ಒಳಕತ್ತೆ ಕಪಾಳ ಕೊಡಿತೀವಿ ಅಷ್ಟೇ, ಮಾಡದೇ ಇದ್ದಾಗ. ಸ್ವಲ್ಪ ಅಲ್ಲ, ರಕ್ತ ಬರಂಗ್ ಹೊಡಿತಾರೆ ಜನ. ದಿಮಾಕು ಕೊಬ್ಬಲ್ ಮೇಳಕೋದ್ರೆ ಈಗ ಆಗಿದೆ ಅಂತ ನಾನು ಹೇಳಿಲ್ಲ. ಧ್ವನಿನೇ ಎತ್ತಲಿಲ್ಲ, ನಾಳೆ ಅದನ್ನ ಏನು ಮಾಡ್ತಾರೋ ನೋಡಿದ್ದೀವಿ. ನೀವು ಎಂ ಪಿಗಳು ಬೆನ್ಮೂಳೆ ಇಲ್ಲದೆ ಇರೋ ನಾಲಾಯಕಗಳ ಥರ ಯಾವ್ಯಾವುದಕ್ಕೆ ಎತ್ತಿದ್ದೀರಿ ಬಂದು ರಾಜ್ಯದ ಪರವಾಗಿ ಅಂತ ನಾನು ನೋಡಿದ್ದೀನಿ. ಇನ್ನು ತಮಿಳ್ನಾಡಲ್ಲಿ ನಾವು ಪ್ರತಿಭಟನೆ ಮಾಡ್ಕೊಂಡಿದ್ದಾರೆ. ಆಲ್ ರೈಟ್, ಅದು ಅವರವರ ತೀರ್ಮಾನ, ರಾಜಕೀಯವಾಗಿ ತೀರ್ಮಾನ ಮಾಡ್ಕೊಂಡು ಮಾಡಿದ್ರೆ ಅದಕ್ಕೆ ನಾವೇನು ಮಾಡೋಕ್ಕೆ ಬರಲ್ಲ, ಯಾರೋ ಮಾಡ್ಕೋತಾರೆ. ಅವ್ರು ಕಪ್ಪು ಬಟ್ಟೆ ಎಲ್ಲ ಹಾಕೊಂಡು ಮಾಡಿದ್ದಾರೆ. ಇವತ್ತು ಅಮಿತ್ ಶಾ ಅಲ್ಲಿ ಕೊಟ್ಟಿದ್ದು ಸದನದಲ್ಲಿ ಲೆಕ್ಕಾಚಾರ ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶ, ಕೇರಳ, ತೆಲಂಗಾಣಕ್ಕೆ ಕೊಟ್ಟರು. ಯಾಕೆಂದರೆ ದಕ್ಷಿಣಕ್ಕೆ ಇದು ತೊಂದರೆ ಆಗ್ತಾ ಇದೆ ಅನ್ನೋ ಕೂಗಿದೆಯಲ್ಲ, ಅದಕ್ಕೆ ಯಾರಿಗೂ ತೊಂದರೆ ಆಗಲ್ಲ, ಎಲ್ಲರಿಗೂ ಜಾಸ್ತಿ ಆಗುತ್ತೆ, ಯಾರಿಗೂ ಕಡಿಮೆ ಆಗಲ್ಲ ಅಂತ. ಈಗ ಅದಾಗಲೇಬೇಕು. 50% ಅನ್ನೋದನ್ನು ತಂದುಬಿಟ್ರೆ ರೋಲ್ನ ಇವರು ಪಾಪ್ಯುಲೇಷನ್ ತರಲ್ಲ ಅನ್ನೋದಾದರೆ ಸಮಸ್ಯೆ ಇಲ್ಲ, ಇದೇನು ಸಮಸ್ಯೆ ಆಗಲಿಕ್ಕಿಲ್ಲ ಅಂತ ನನ್ನ ವಾದ. ರೆಪ್ರೆಸೆಂಟೇಷನ್ ಇದರಲ್ಲಿ ಜನಸಂಖ್ಯೆ ಮೇಲೆ ತಂದರೆ ದೇಶದ ಎಲ್ಲ ಭಾಗಗಳಲ್ಲಿ ಜನಸಂಖ್ಯೆ ಬೆಳವಣಿಗೆ ಏಕರೂಪದಲ್ಲಿ ಇಲ್ಲ, ಗೊತ್ತು. ಕೆಲವು ರಾಜ್ಯದಲ್ಲಿ ವೇಗ, ಕೆಲವು ರಾಜ್ಯದಲ್ಲಿ ಕಡಿಮೆ. ನಮ್ಮಲ್ಲಿ ನಿಯಂತ್ರಣ ಆಯಿತು ಜನಸಂಖ್ಯೆ, ಅಲ್ಲಿ ಆಗಿಲ್ಲ ಅನ್ನೋದು ಲೆಕ್ಕಾಚಾರ. ಆವಾಗಲೇ ಹೇಳಿದಂಗೆ ಕೆಲವು ಕಡೆ 25 ಲಕ್ಷ ಒಂದು ಎಂ ಪಿಗಿದ್ರೆ, ಕೆಲವು ಕಡೆ 10 ಲಕ್ಷ ಇದ್ದಾರೆ. ಅಸಮತೋಲನ ಸರಿದೂಗಿಸೋದಕ್ಕೆ ಮಾಡಿದ್ದೀವಿ ಅಂತಿದ್ದಾರೆ. ಅದನ್ನು ಸರಿದೂಗ್ಸೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ ಎಲ್ಲ ಕಡೆಯಿಂದನೂ. ಜನಸಂಖ್ಯೆಗೆ ಅನುಗುಣವಾಗಿ ಪ್ರಾತಿನಿಧ್ಯ ಸಿಗುತ್ತೆ ಅನಿಸುತ್ತೆ, ಹಂಗಾಗಲ್ಲ. ಆಯಾ ರಾಜ್ಯಗಳ ಜನಸಂಖ್ಯೆ ಆಧಾರದಲ್ಲಿ ಸಿಗ್ಬೋದು ಅಷ್ಟೇ. ಮತ್ತೆ ನೀವು ಜನಸಂಖ್ಯೆ ಆಧಾರ ಅಂತ ಹೇಳಿಬಿಟ್ಟು ಉತ್ತರ ಪ್ರದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಮಾತ್ರ ಜಾಸ್ತಿ ಮಾಡಿಕೊಟ್ಬಿಡೋದು ಮಾಡಿದ್ರೆ ಒಪ್ಪಲ್ಲ. ಅಷ್ಟು ಮಾತ್ರ ನಿಜ ಅಷ್ಟೇ. ನಿಮಗೆ ಮಾತ್ರ 50% ಅವ್ರದ್ದು ಜನಸಂಖ್ಯೆ ಅಂತಂದರೆ ಕೇಳಲ್ಲ. ಅದಿಲ್ಲ ಅಂತ ಹೇಳಿದ್ದಾರೆ, ಹಂಗಾಗೋದನ್ನು ಒಪ್ಪನ. ಈಗ ಇನ್ನು ಆಯೋಗದ ಮೂಲಕ ನಡೆಯುತ್ತೆ ಪುನರ್ವಿಂಗಡಣೆ. ರಾಷ್ಟ್ರಪತಿಗಳು ಮಾಡ್ತಾರೆ. ರಾಷ್ಟ್ರಪತಿಗಳು ಮಾಡಿಬಿಟ್ರೆ ಏನು ರಾಷ್ಟ್ರಪತಿಗಳೇನು ಸ್ವಂತ ಕರ್ಕೊಂಬಂದು ಅಂಟಿಸ್ತಾರೆ? ನೀವು ಕೊಟ್ಟಿದ್ದು ಲಿಸ್ಟನ್ನು ಎಸ್ ಅಂತಾರೆ. ನೀವು ರಾಷ್ಟ್ರಪತಿಗಳು ಮಾಡಿಬಿಟ್ರೆ ಅವರೇನು ಇಂಡಿಪೆಂಡೆಂಟ್ ಚೀಫ್ ಜಸ್ಟಿಸಾ? ಕ್ಷೇತ್ರ ಪುನರ್ವಿಂಗಡಣೆ ನಿರ್ಧರಿಸಿದ ಮೇಲೆ ಆಯೋಗ ರಚನೆ ಆಗುತ್ತೆ, ಡ್ಯಾಶ್ ಎಲ್ಲ ಇರ್ತಾರೆ. ದಟ್ಸ್ ಫೇರ್, ಎಲ್ಲರೂ ಇರಲಿ, ಪ್ರತಿಪಕ್ಷದವರು ಇರಲಿ. ಏನೀಗ ಕಮಿಟಿನಲ್ಲಿ ಏನಾಗಬೇಕು ನಿಮ್ಗೆ? ಅದರಿಂದ ಕಷ್ಟ. ಇದಿಷ್ಟು ಸದ್ಯಕ್ಕೆ ನಡೀಬೇಕಾದಂಥ ಕಾರ್ಯಗಳು. ಮುಂದೆ ನೋಡೋಣ. Imagine, innovate, integrate. GSSS Institute of Engineering and Technology for Women, Mysuru. Serving the nation with empowered women. ಧಾರವಾಡದ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಸೇರಿ 17 ಅಪರಾಧಿಗಳ ಶಿಕ್ಷೆ ಪ್ರಮಾಣ ನಾಳೆ ಪ್ರಕಟವಾಗುತ್ತೆ. ಇವತ್ತು ಅವರನ್ನ ಕೋರ್ಟ್ಗೆ ಕರ್ಕೊಂಡ್ಬಂದ್ರು. ವಿನಯ್ ಕುಲಕರ್ಣಿ ಪರ ವಕೀಲರು ಶ್ಯಾಮ್ ಸುಂದರ್ ಅವರು ಮಾನವೀಯತೆ ಆಧಾರದಲ್ಲಿ ಶಿಕ್ಷೆ ಪ್ರಮಾಣ ಕಡಿಮೆ ಮಾಡುವಂತೆ ಮನವಿ ಮಾಡಿಕೊಂಡ್ರು. ವಿನಯ್ ಕುಲಕರ್ಣಿ ಕೂಡ ತಮ್ಮ ಮಕ್ಕಳ ಭವಿಷ್ಯದ ಕುರಿತಾಗಿ ಜಡ್ಜ್ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡ್ರು. ಅಪರಾಧಿಗಳ ಮನವಿ ಮೇರೆಗೆ ಕುಟುಂಬಸ್ಥರ ಜೊತೆ ಮಾತನಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಜಡ್ಜ್. ಜೊತೆಗೆ ಜೂನ್ 1ಕ್ಕೆ ಅನ್ವಯವಾಗುವಂತೆ ಜಡ್ಜ್ ಸಂತೋಷ್ ಗಜಾನನ ಭಟ್ಟ ಅವರ ವರ್ಗಾವಣೆ ಆಗ್ತಾ ಇದೆ. ಬೆಂಗಳೂರು ಮಧ್ಯಸ್ಥಿಕೆ ಕೇಂದ್ರದ ನಿರ್ದೇಶಕರನ್ನಾಗಿ ಅವರನ್ನ ನೇಮಕ ಮಾಡಿದೆ. ನ್ಯಾಯಮೂರ್ತಿಗಳದೇನೋ ಹೋದ ವರ್ಷನೇ ಆಗಬೇಕು ಅಂತಿತ್ತು, ಏನೋ ತಡವಾಗಿತ್ತು ಅಂತೇನೋ ಅಂತಿದ್ರು. ದಟ್ಸ್ ಓಕೆ, ಜಡ್ಜ್ಮೆಂಟ್ ಬಂದಾಗಿದೆ, ಇನ್ನೇನು ಬಾಕಿ ಇಲ್ಲ. ಇವರು
ದಿಸ್ ಜಡ್ಜ್ ಮೇ ಬಿ ರಿಮೆಂಬರ್ಡ್ ಫಾರ್ ಎ ಲಾಂಗ್ ಟೈಮ್ ಅನಿಸುತ್ತೆ. ಒಬ್ಬ ಕ್ಯೂರಿಯಸ್ ಆಗಿ ನಾನು ಇದನ್ನೆಲ್ಲ ಫಾಲೋ ಮಾಡೋನಾಗಿರೋದ್ರಿಂದ 3 ಪ್ರಮುಖವಾದ ತೀರ್ಮಾನಗಳು ಇವರಿಂದ ಬಂದಂಗಾಗಿದೆ. ಒಂದು ಆ ಸತೀಶ್ ಸೈಲಜ್ಗೆ ಕಳಿಸಿದ್ದು, ಎರಡನೇದು ರೇವಣ್ಣ ಪ್ರಜ್ವಲ್ಲು, ಇದೊಂದು 3 ಆದಂಗಿದೆ. ಜನರಲಿ ಈ ಕೇಸ್ಗಳು ಎಳ್ಕೊಂಡು ಹೋಗ್ಬಿಡುತ್ತವೆ, ಲೇಟ್ ಆಗಿಬಿಡುತ್ತವೆ. ಬಟ್ ಇಲ್ಲಿ 3 ಆಗಿದೆ. ಮುಂದೇನಾಗುತ್ತೆ ಅನ್ನೋದು ಅವ್ರಿಗೆ ಸಂಬಂಧಪಟ್ಟಿದ್ದಲ್ಲ, ಅದು ಕೋರ್ಟ್ಗಳು ನ್ಯಾಯಾಲಯಗಳು ತೀರ್ಮಾನ ಮಾಡ್ಕೋಬೇಕು. ನಾಳೆ ಏನು ಅವರು ತೀರ್ಮಾನವನ್ನು ಕೊಡ್ತಾರೋ ಅದನ್ನು ಕೊಡ್ತಾರೆ. ಇಟ್ ಕುಡ್ ಬಿ ಎನಿಥಿಂಗ್. ಕಾನೂನು ಅಡಿಯಲ್ಲಿ ಅದಕ್ಕೆ ಮರಣದಂಡನೆಗೆ ಜಾಗ ಇದ್ರೂ ಸಾಮಾನ್ಯವಾಗಿ ಯಾವುದೇ ನ್ಯಾಯಮೂರ್ತಿ ಏಕ್ದಮ್ ಮರಣದಂಡನೆ ಕಡೆಗೆ ಹಾರಲ್ಲ. ಆಯಿತು ಇದು ಮರಣದಂಡನೆ ಹಾಕು ಅಂತ ಹಾಕಲ್ಲ. ಹಾಗೆ ನೋಡ್ತಾರೆ ಇಂಟೆನ್ಸಿಟಿ, ಇದು ಪ್ರಕರಣದಲ್ಲಿ ಡ್ಯಾಶ್ ಎಲ್ಲ ನೋಡ್ತಾರೆ. ಇವ್ರು ಏನೇನು ಮಾಡಿದ್ರು, CBI ಹೇಳಿದ್ರು ನೋಡಿ ಸರ್, ಪ್ರೀ ಪ್ಲ್ಯಾನ್ ಮರ್ಡ್ರು, ರಾಜಕೀಯ ದ್ವೇಷ ಇಟ್ಕೊಂಡು ಮಾಡಿದ್ದಾರೆ. ಒಬ್ಬ ಯುವ ರಾಜಕಾರಣಿ ಜೀವನ ಅಂತ್ಯಗೊಳಿಸಿದ್ದಾರೆ. ಇವರು ರಾಜಕಾರಣಿ ಅಲ್ಲ, ಒಬ್ಬ ಮನುಷ್ಯನ ಜೀವನ ಅಷ್ಟೇ. ಅದು ಯಾರಾದ್ರೇನೀಗ CBI ಪ್ರಕರಣ ತೊಗೊಂಡಾಗ ನಾಶ ಮಾಡಿದ್ದಾರೆ ಸಾಕ್ಷಿ ಎಲ್ಲ. ವಿಚಾರಣೆಯಲ್ಲಿ ಸಾಕ್ಷಿಗಳನ್ನು ಹಣ ಕೊಟ್ಟು ಖರೀದಿಸಿದ್ದಾರೆ. ಹೌದು, ಅವ್ರ ಕುಟುಂಬದಲ್ಲೇ ಕೆಲವರೆಲ್ಲ ಹಾಸ್ಟೈಲ್ ಆಗಿಬಿಟ್ರು, ಭಾಳ ಆಶ್ಚರ್ಯಕರವಾಗಿ. ಮೃತನ ಕುಟುಂಬದವರೇ ಹಾಸ್ಟೈಲು ಅಂದರೆ ರಿವರ್ಸ್ ಆಗಿಬಿಟ್ರು. ರಾಜಕೀಯ ಬಲದಿಂದ ಟ್ರೈ ಮಾಡಿದ್ದಾರೆ ತಪ್ಪಿಸೋಕ್ಕೆ. ಮಾನವೀಯತೆ ತೋರಿಸ್ಕೂಡ್ದು, ಗರಿಷ್ಠ ಶಿಕ್ಷೆ ಕೊಡಿ, ಈ ಪ್ರಕರಣ ಸರ್ಕಾರ ಸಮಾಜಕ್ಕೆ ಮಾದರಿ ಆಗಲಿ ಅಂತ ಅವ್ರು ಹೇಳಿದ್ರು. ವಿನಯ್ ಕುಲಕರ್ಣಿ ವಕೀಲರು ನೋಡಿ, ಅವ್ರು ಪ್ರಸ್ತುತ ಶಾಸಕರು, ಅದಕ್ಕೆ ಏನು ಮಾಡೋಣ, ಕೊಲೆ ಆರೋಪ ಇದ್ದು ಜನಬೆಂಬಲ ಕೊಟ್ಟಿದ್ದಾರೆ ಅಂತ ಮಾನ್ಯ ವಕೀಲರು ಹೇಳಿದ್ರಂತೆ. ಹಂಗಂದುಬಿಟ್ಟು ನಾಳೆ ರೇಪ್ ಮಾಡಿದವನನ್ನು ಜನ ಆಯ್ಕೆ ಮಾಡಿಬಿಟ್ರು ಅಂದ ತಕ್ಷಣ ರೇಪ್ ಚಾರ್ಜಿಂದ ಕೈ ಬಿಡೋಕ್ಕಾಗತ್ತಾ? ಲಾಲೂ ಪ್ರಸಾದ್ ಯಾದವ್ನ ಆರೋಪ ಬಂದ ಮೇಲೆ ಭಾಳ ಸರಿ ಆಯ್ಕೆ ಮಾಡಿದ್ರು, ಕೈ ಬಿಡಬೇಕಾ? ಅದಕ್ಕೂ ಸಂಬಂಧ ಇಲ್ಲ, ಅದಕ್ಕೂ ಸಂಬಂಧ. ಆ ರೀತಿಯ ಚಿಂತೆ ಇದ್ದವರು, ನನಗೆ ಜನಬೆಂಬಲ ಇದೆ, ಸಮಾಜದಲ್ಲಿ ನನಗೆ ಉನ್ನತ ಸ್ಥಾನ ಇದೆ ಎಂದವನು ಅಷ್ಟೇ ಎಚ್ಚರಿಕೆಯಿಂದ ಇರುವಂಥ ಕಾಮನ್ ಸೆನ್ಸು ಇರಬೇಕು ಅವನಿಗೆ. ಅವನಿಗೂ ಆ ಶಿಸ್ತಿರಬೇಕು. ನಾನು ರೌಡಿ ಥರ ಆಡೋವಾಗ ಆಡ್ಬಿಡ್ತೀನಿ, ಆಮೇಲೆ ಬಂದು ನಾನು ಜನಬೆಂಬಲ ಅಂತ ಬಂದರೆ ಕೆನ್ನೆ ಹೊಡಿತೀವಿ ಅನ್ಬೇಕು ಅಷ್ಟೇ. ಹಂಗಾಗಲ್ಲ, ಹಂಗಾಗಬಾರ್ದು. ಶಿಕ್ಷೆ ನೀಡುವಾಗ ಅವರ ಹಿನ್ನೆಲೆ ಪರಿಗಣಿಸಬೇಕು. ಅವರ ಹಿನ್ನೆಲೆ ಪರಿಗಣಿಸಲ್ಲ, ಮೊಕದ್ದಮೆಯಲ್ಲಿ ಅವರ ಪಾತ್ರವನ್ನು ಪರಿಗಣಿಸಬೇಕಷ್ಟೇ ನ್ಯಾಯಮೂರ್ತಿಗಳು. ಅದನ್ನೇ ಮಾಡ್ತಾರೆ ಅವರು. ಅವ್ರ ಹಿನ್ನೆಲೆ ಏನು ಬೇಕಾಗಿತ್ತು, ಮಹಾತ್ಮ ಗಾಂಧಿ ಮೊಮ್ಮಗ ಇರ್ಬೋದು, ಬೇಕಾರೆ ಮರಿಮಗ ಇರ್ಬೋದು. ಇಟ್ ಡಸಂಟ್ ಮೀನ್ ಹಿ ವಿಲ್ ಬಿ ಅಬ್ಸಾಲ್ವ್ಡ್ ಫ್ರಮ್ ಎ ಮರ್ಡರ್ ಚಾರ್ಜ್. ಸಾರ್ ಅವ್ರ ಹಿನ್ನೆಲೆ ನೋಡ್ಬೇಕು ಅಂದ್ರೆ ಏನು, 6ನೇ ತಲೆಮಾರು ಮಹಾತ್ಮ ಗಾಂಧಿಯಿಂದ, ಅದಕ್ಕೆ ಏನು ಮಾಡೋಣ? ಆಗಲ್ಲ ಅಲ್ಲ. ಎಲ್ಲ ವಕೀಲರು ಇನ್ ದಿ ಲೈನ್ ಆಫ್ ಆರ್ಗ್ಯುಮೆಂಟಲ್ಲಿ ಮಾಡ್ತಾರೆ. ಅವರ ಕ್ಲೈಂಟ್ಗಳಿಗೆ ಕಡಿಮೆ ಶಿಕ್ಷೆ ಆಗಲಿ ಅನ್ನೋದು ಅವ್ರ ಬಯಕೆ ಆಗಿರುತ್ತೆ. ಅದಕ್ಕೆ ಪಾಯಿಂಟಾಗಿ ಯೂಸ್ ಮಾಡ್ತಾರೆ ಇದನ್ನೆಲ್ಲ. ಮಾನವೀಯತೆ ಆಧಾರದಲ್ಲಿ, ಮಾನವೀಯತೆ ಹೌಕೇನೆ, ಮಾನವೀಯತೆ ಕೊಲ್ಲೋವಾಗ ಮಾನವೀಯತೆ ಇರಲ್ವಾ? ಕೊಲ್ಲಿಸ್ಬೇಕು ಅನ್ನೋವಾಗ ಮಾನವೀಯತೆ ಇರಲ್ವಾ? ಅದೇಂಗೆ ಮಾನವೀಯತೆ ಬರುತ್ತೆ? ಯಾಕೆ ಬರಬೇಕು ಅಂತ ಸಾಮಾನ್ಯವಾಗಿ ರಿವರ್ಸ್ ಇರಬೇಕು ಪ್ರಶ್ನೆ. ಜೀವಿತಾವಧಿ ಡ್ಯಾಶ್ ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ಕೋರ್ಟ್ ವಿಲ್ ಕನ್ಸಿಡರ್ ಏನೇನು ಅಂತ. ಅವ್ರು ವಿನಯ್ ಕುಲಕರ್ಣಿನ ಕಣ್ಣೀರು ಹಾಕ್ಕೊಂಡು ಹೇಳಿದ್ರಂತೆ ನೋಡಿ, 3,000 ಹಸು ಸಾಕಿದ್ದಾರೆ ಅಂತ ಯಾರೋ ಹೇಳಿದ್ರಂತೆ ವಕೀಲರು. 30,000 ಸಾಕಿರ್ಬೋದು, ಸೊ ವಾಟ್? ಆಲ್ ರೈಟ್, ಯಾರೋ ಒಬ್ಬ ಮರ್ಡರ್ ಮಾಡ್ತಾನೆ, ಮರ್ಡರ್ ಮಾಡಿಬಿಟ್ಟು 50 ಹಸು ಗೋಶಾಲೆ ಮಾಡಿಬಿಟ್ಟು ಕಾವಿ ಬಟ್ಟೆ ಹಾಕೊಂಬಿಟ್ಟು, ಸರ್ ನಾನು ಸರ್ವಸಂಗ ಪರಿತ್ಯಾಗಿಯಾಗಿ ಕೂತ್ಕೊಂಬಿಟ್ಟಿದ್ದೀನಿ ಸರ್, ನೋಡಿ ಸರ್ ಗೋಗಳ ಮಧ್ಯದಲ್ಲಿ ನನ್ನನ್ನು ಬಿಟ್ಬಿಡಿ ಸರ್, ಬಿಡಬೇಕಾ? ಹಿಂದೆ ಮಾಡಿದ್ದು ಮರ್ಡರ್ ಮಾಡಿದ್ದು ಬಿಡ್ತಾರಾ? ಹಂಗಾಗಲ್ಲ. ಸ್ಟಿಲ್ ಇದು ರಾಜಕೀಯ ಷಡ್ಯಂತ್ರ ಅಂತಾರೆ. ದಟ್ ವಿ ಡೋಂಟ್ ನೋ. ಬಟ್ ಕ್ರಿಮಿನಲ್ ಕೇಸಲ್ಲಿ ರಾಜಕೀಯ ಷಡ್ಯಂತ್ರ ಬಂದಂಗಿಲ್ಲ. ಇಟ್ಸ್ ಪ್ಯೂರ್ ಕ್ರಿಮಿನಲ್ ಕೇಸ್ ಇದ್ದಂಗಿದೆ. ನನ್ನ ಕೇಸಲ್ಲಿ ಅನ್ಯಾಯ ಆಗಿದೆ ಅನ್ನಿಸ್ಬೋದು ಅವ್ರಿಗೆ. ನನಗೆ 2 ಹೆಣ್ಣು ಮತ್ತು 1 ಮಗ ಇದ್ದಾರೆ, 3 ಮಕ್ಕಳ ಮದುವೆ ಮಾಡಬೇಕು ಡ್ಯಾಶ್ ಅಂತ ಹೇಳಿದ್ದಾರೆ. ದಟ್ಸ್ ಓಕೆ. ಒಬ್ಬ ಫಾದರ್ ಆಗಿ ಅವ್ರು ಹೇಳೋವಂಥ ಮಾತಿರಬಹುದು. ಸತ್ತವನಿಗೂ ಮಕ್ಕಳಿದ್ರಲ್ಲ. ನಾನು ಇದನ್ನೇ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಕೇಳಿದ್ದಿದ್ದು. ಆಕೆ ಬಗ್ಗೆ ಈಕೆ ಒಂದು ಕಡೆಯಿಂದ ವಾದ ಮಾಡಿದ್ರೆ, ಆಕೆನೂ ಒಂದು ಹೆಣ್ಣು ಇದೆಯಲ್ಲ, ಅವ್ರದ್ದು ಒಂದು ಭವಿಷ್ಯ ಒಂದು ಇದೆಯಲ್ಲ ಹೆಣ್ಣು ಅಂತ. ಎಸ್.